ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟೇಕ್ ಎ ಮೂಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಿಲೋ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಸೊ ದಟ್ ವೆನ್ ಎವರ್ ಐ ಪೋಸ್ಟ್ ಎನಿ ನ್ಯೂ ವಿಡಿಯೋ ಯು ವಿಲ್ ಗೆಟ್ ದ ನೋಟಿಫಿಕೇಷನ್ ಅಂತ ಹೇಳ್ತಾ ಲೆಟ್ ಗೆಟ್ ಸ್ಟಾರ್ಟೆಡ್. ನಾನು ನನ್ನ ಬರ್ಡೇಗೆ ಏನೇನು ಶಾಪ್ ಮಾಡಿದೆ ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಡೋಂಟ್ ಸ್ಕಿಪ್. ಇಫ್ ಯು ವಾಂಟ್ ದ ಡೀಟೇಲ್ಸ್ ಆಫ್ ದ ಪ್ರಾಡಕ್ಟ್, ಯಾವ್ದಾದ್ರು ಈಗ ನಾನು ತೋರಿಸೋದು ಮುಂದೆ ನಿಮ್ಗೆ ಏನಾದ್ರು ಆ ಪ್ರಾಡಕ್ಟ್ ಬೇಕು ಅಂದರೆ ಯು ಹ್ಯಾವ್ ಟು ವಾಚ್ ದ ಎಂಟೈರ್ ವಿಡಿಯೋ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಆ ಪ್ರಾಡಕ್ಟ್ ಬಗ್ಗೆ ಕ್ವಾಲಿಟಿ ಕ್ವಾಂಟಿಟಿ ಆಗಲಿ ಅರ್ಥ ಆಗಲ್ಲ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ಗೆಟಿಂಗ್ ಸ್ಟಾರ್ಟೆಡ್, ನಾನಂತೂ ನಾರ್ಮಲ್ ಬಟ್ಟೆ ಎಲ್ಲ ಹಾಕೋದಿಲ್ಲ ಆಯಿತಾ. ಸೊ ನಾನಂತೂ ಯಾವಾಗಲೂ ಬ್ರ್ಯಾಂಡೆಡ್, ಫುಲ್ ಬ್ರ್ಯಾಂಡೆಡೇ ಹಾಕೋದಪ್ಪ ನಾನು. ಈ ನಾರ್ಮಲ್ 200-300 ಬಟ್ಟೆ ಎಲ್ಲ ನನ್ನ ವಾರ್ಡ್ರೋಬಲ್ಲೂ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಐ ವಾಸ್ ಜಸ್ಟ್ ಕಿಡಿಂಗ್. ಸಾರಿ, ನಿಜ ತಮಾಷೆ ಮಾಡ್ತಿದ್ದೆ ನಾನು ಹೇಗೆ ಅಂದರೆ 1000 ರೂಪೀಸ್ಗೆ ಝಾರಲ್ಲಿ 1 ಟಾಪ್ ಕೊಡ್ತಿದ್ದಾರೆ ಅಂದರೆ, ಇನ್ನೊಂದು ಕಡೆ 1000 ರೂಪೀಸ್ಗೆ 4 ಟಾಪ್ಸ್ ಕೊಡ್ತಿದ್ದಾರೆ ಅಂದರೆ ಐ ಚೂಸ್ ದಿಸ್ ಒನ್. 1000 ರೂಪಾಯಿಗೆ 4 ಬಟ್ಟೆ ಬರೋದು ಗುರು, ನನ್ನ ಮಗ ಒಂದು ತೊಗೋತಾನೆ ಅಂತ. ಬಿಕಾಸ್ ನಾನು ಯೂಶ್ವಲಿ ಬ್ರ್ಯಾಂಡೆಡ್ ಹಾಕಲ್ಲ. ಸೀರಿಯಸ್ಲಿ ಇವಾಗ ಹೇಳ್ತಿರೋದು ನಾನು ನಿಜ. ಈಗ ನೀವು ಸೀರಿಯಸ್ಲಿ ನನ್ನನ್ನು ನಂಬಬೇಕು. ಬಿಕಾಸ್ ನಾನು RCB ಫ್ಯಾನ್ ಆಯಿತಾ. ಲಾಯಲ್ಟಿ ಎರಡು ಬ್ಲಡ್ಡಲ್ಲೇ ಇದೆ. ಆಯಿತು, ಆಮೇಲೆ ಸೊ ನನಗೆ ಅಷ್ಟು ಸುಳ್ಳು ಹೇಳೋ ಅಭ್ಯಾಸ ಇಲ್ಲ. ಸೊ ನನಗೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಆ ಥರ ಅಂಗಡಿಗಳು ಜಾಸ್ತಿ ಇದೆ, ಆ ಥರ ಸ್ಮಾಲ್ ವೆಂಡರ್ಸ್ ತುಂಬ ಇದೆ ನಮ್ಮ ಬ್ಯಾಂಗ್ಳೂರಲ್ಲಿ. ಸೊ ಎಲ್ಲ ಬ್ರ್ಯಾಂಡೆಡ್ ಹೋಗಿಬಿಟ್ರೆ ಪಾಪ ಆ ಥರ ಚಿಕ್ಕ ಅಂಗಡಿಗಳನ್ನ ಯಾರು ಬೆಳೆಸ್ತಾರೆ? ನನ್ನ ಕಮಿಂಗ್ ವ್ಲಾಗ್ಸಲ್ಲಿ ಆ ಥರ ಅಂಗಡಿಗಳನ್ನ ನಾನು ತೋರಿಸ್ತೀನಿ. ದೇರ್ ಆರ್ ಮೆನಿ ಶಾಪ್ಸ್ ವಿಚ್ ಐ ಗೋ. ಅಲ್ಲಿ ಹೋಗಿ ಕ್ವಾಲಿಟಿ ಕ್ವಾಂಟಿಟಿ, ಕಾಸ್ಟ್ ಎಷ್ಟು, ಡಿಸ್ಕೌಂಟ್ ಏನಾದ್ರು ಇದೆಯಾ ಅದನ್ನೆಲ್ಲ ಹೇಳ್ತೀನಿ. ಫಾರ್ ದ್ಯಾಟ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್. ಅಷ್ಟೇ ಓಕೆನಾ? ಪ್ಲೀಸ್. ಓಕೆ, ಸೊ ಇವಾಗ ನನ್ನ ಬರ್ಡೇ ಶಾಪಿಂಗ್ ಬಗ್ಗೆ ಬರೋಣ. ನನ್ನ ಬರ್ಡೇ ಶಾಪ್ ಮಾಡಿದ್ದು ನಾನು ರೀಸೆಂಟಾಗಿ. ದೇರ್ ಆರ್ 2 ಶಾಪ್ಸ್ ಇನ್ ಕಮ್ನಳ್ಳಿ. ಇದೇನು ಯಾವ ಪೇಯ್ಡ್ ಪ್ರಮೋಷನ್ ಏನಿಲ್ಲ ಆಯಿತಾ. ಜಸ್ಟ್ ನಾನೇನು ಶಾಪ್ ಮಾಡಿದ್ದು ನಾನು ತೋರಿಸ್ತಿದ್ದೀನಿ. ರೀಸೆಂಟಾಗಿ ಕಮ್ನಳ್ಳಿ 2 ಶಾಪ್ ಬಂದಿದೆ. ಒಂದು ಬಂದು ಫ್ರೆಶ್ ಪಿಕ್ ಅಂತ, ಇನ್ನೊಂದು ಬಂದು ಕೊರಿಯನ್ ಕ್ಲಾತಿಂಗ್. ದಟ್ ಈಸ್ ಆ್ಯಕ್ಚುಲಿ ವೆರಿ ಫೇಮಸ್. ಅಲ್ಲಿ ಆ್ಯಕ್ಚುಲಿ ಹೋಗಬೇಕು, ಅಲ್ಲೇ ಬಟ್ಟೆ ತೊಗೊಬೇಕು ಅಂತ ನನಗೆ. ಐ ವಾಂಟೆಡ್ ಟು ಡೂ ಮೈ ಬರ್ಡೇ ಶಾಪಿಂಗ್ ದೇರ್ ಓನ್ಲಿ ಅಂತ ನಾನು ಹೋಗಿದ್ದಲ್ಲಿ. ಸೊ ಅದಕ್ಕಿಂತ ಮುಂಚೆ, ಆ 2 ಶಾಪ್ ಹೋಗೋಕ್ಕಿಂತ ಮುಂಚೆ ನನ್ನ ಬರ್ಡೇಗೆ ಫ್ರಮ್ ಲಾಸ್ಟ್ 2 years ಐ ಆಮ್ ವೆರಿ ಒಬ್ಸೆಸ್ಡ್, ಲೈಕ್ ರಿಯಲಿ ಒಬ್ಸೆಸ್ಡ್ ವಿತ್ ಹಳೆ ಯಾವ್ದಾದ್ರು ಸೀರೆ ಇದ್ದರೆ ಹೋಗಿ ಕೊಟ್ಟು ಹೊಲ್ಸ್ಕೊಂಡು ಬರ್ತೀನಿ. ಸೊ ಆ ಥರ ಇಲ್ಲೊಂದು ಪೋಸ್ಟ್ ಹಾಕಿರ್ತೀನಿ. ಇದು ಬಂದು ನಾನು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ಹೊಲ್ಸ್ಕೊಂಡಿದ್ದು. ಇಟ್ಸ್ ಸೋ ಗುಡ್. ಅದು ಕೂಡ ಮಮ್ಮಿ ಸ್ಯಾರಿಲಿ ಹೊಲ್ಸ್ಕೊಂಡಿದ್ದು. 1800 ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಫೋಟೋ ಹಾಕ್ತೀನಿ ಇಲ್ಲಿ. ಇದು ಕೂಡ ಹೊಲ್ಸ್ಕೊಂಡಿದ್ದು ನಾನು 2 yearsಯಿಂದ. ಐ ಡೋಂಟ್ ನೋ ಯಾಕೆ ಅಂತ. ನನಗೆ ಶಾಪಿಂಗ್ ಮಾಡೋಕ್ಕಿಂತ ಜಸ್ಟ್ ಯಾವುದಾದ್ರು ಮಮ್ಮಿ ಆ ಥರ ಇರೋ ಹಳೆ ಸ್ಯಾರಿನ ತೊಗೊಂಡು ಹೋಗಿ ಹೊಲ್ಸ್ಕೊಂಡು ಬಂದುಬಿಡ್ತೀನಿ. ಇದು ಆ್ಯಕ್ಚುಲಿ ಇವಾಗ ಒಂದು ಫೋಟೋ ಹಾಕಿದ್ನಲ್ಲ, ದಿಸ್ ಈಸ್ ಆ್ಯಕ್ಚುಲಿ ಟೂ ಗುಡ್. ಇದು ಕೂಡ ಹೊಲ್ಸ್ಕೊಂಡಿದ್ದು. ಇದು ಮೆಟೀರಿಯಲ್ ತೊಗೊಂಡು, ಇದು ಮಮ್ಮಿ ಸ್ಯಾರಿ ಅಲ್ಲ ಆಬ್ವಿಯಸ್ಲಿ, ಇದು ಮೆಟೀರಿಯಲ್ ತೊಗೊಂಡು ಹೊಲಿಸಿದ್ದು. ಸೊ ಈ ವರ್ಷವೂ ಕೂಡ ಹೊಲಿಸಿದ್ದೀನಿ. ಮೇ ಬಿ ನನ್ನ ಪ್ರೀವಿಯಸ್ ಬರ್ಡೇ ವ್ಲಾಗಲ್ಲೆಲ್ಲ ನೋಡಿರ್ತೀರ ಹೊಲ್ಸ್ಕೊಂಡಿದ್ದು. ಅದರಲ್ಲಿ ಫಸ್ಟ್ ಬಟ್ಟೆ ಬಂದು ಈ ಕಲರ್. ಇದು ಕೂಡ 1800 ಅಷ್ಟೇ. ಈ ಥರ ಫ್ರಂಟ್ ಚಿಕ್ಕ ಎಂಬ್ರಾಯ್ಡ್ರಿ ಇದೆ, ವಿಚ್ ಇಸ್ ವೆರಿ ಕ್ಯೂಟ್. ಆಮೇಲೆ ಸ್ಲೀವ್ಸ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸ್ಲೀವ್ಸೇ. ಆಮೇಲೆ ಹಿಂದೆಗಡೆ ಯು ಹ್ಯಾವ್ ಟೈಯಿಂಗ್ ಅಷ್ಟೇ. ನಾನು ನೆಕ್ಸ್ಟ್ ಇದಾದಮೇಲೆ ಒಂದು ಕ್ಲಿಪ್ ತೋರಿಸ್ತೀನಿ ನಿಮಗೆ, ಇಲ್ಲಿ ಹ್ಯಾಂಗ್ ಮಾಡಿ ಫುಲ್ ಹೇಗಿದೆ ಅಂತ. ಲೈನಿಂಗು ಕೂಡ ಅವರೇ ಕೊಟ್ಟಿರ್ತಾರೆ.
ಎರಡು ಲೈನಿಂಗ್ ಕೊಟ್ಟಿದ್ದಾರೆ. ಒನ್ ಆಸ್ ಥಿನ್ ಆ್ಯಂಡ್ ಥಿಕ್ ಎರಡೂ ಇದೆ. ಇದು ಬಂದು ಮಮ್ಮಿ ಸ್ಯಾರಿಲೇ ಹೊಲಿಸಿದ್ದು. ಕಲರ್ ಇದು ಒಂಥರ ಬಿಸಿಲಿಗೆ ಒಂದು ಕಲರ್ ಬರುತ್ತೆ, ನೆರಳಿಗೆ ಒಂದು ಕಲರ್ ಬರುತ್ತೆ, ಬಟ್ ಇಟ್ ಈಸ್ ವೆರಿ ನೈಸ್. ಸೊ ಇದೊಂದು ಫಸ್ಟ್ ಒನ್. ದ ಸೆಕೆಂಡ್ ಒನ್ ಬಂದು ಇದು ಕೂಡ ಹೊಲಿಸಿದ್ದು. ನನಗಿದ್ರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂದರೆ ಸ್ಟಿಚಿಂಗ್. ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಹೊಲಿದಿದ್ದಾರೆ, ಇಲ್ಲೊಂದು ಹೊಲಿದಿದ್ದಾರೆ, ಲೈಕ್ ಇಲ್ಲೊಂದಿದೆ. ದಿಸ್ ಈಸ್ ವೆರಿ ಯುನೀಕ್. ನಂಗೆ ಆ್ಯಕ್ಚುಲಿ ಈ ಸ್ಟಿಚಿಂಗ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ತೊಗೊಂಡಿದ್ದು, ಹೊಲಿಸಿದ್ದು ಸಾರಿ. ಇದು ಕೂಡ ನಾನು ಹೊಲಿಸಿದ್ದು 1800. ಇದು ಕೂಡ ಲೈನಿಂಗ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಆ್ಯಂಡ್ ಹಿಂದೆ ಯು ಹ್ಯಾವ್ ಅ ಟೈಯಿಂಗ್. ಸಿಂಪಲ್ ಯೆಟ್ ಕ್ಯೂಟ್. ಅದಾದಮೇಲೆ ಇನ್ನೊಂದು ಹೊಲಿಸ್ಕೊಂಡೆ. ನಾನು ಹೇಳಿಲ್ವ ಐ ಆಮ್ ಲೈಕ್ ಆಬ್ಸೆಸ್ಡ್ ವಿತ್ ದಿಸ್ ಈಸ್ ಆಲ್ಸೋ ಕ್ಯೂಟ್. ನಂಗೆ ಸ್ಲೀವ್ ನೋಡೇ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಇದೆರಡು. ಸಿ, ಇದು ಕೂಡ ಪ್ಲೇನ್, ಏನು ವರ್ಕು ಏನಿಲ್ಲ. ಇಟ್ಸ್ ಲೈಕ್ ಅ ಮ್ಯಾಕ್ಸಿ ಲಾಂಗ್ ಗೌನ್ ಥರ ಬರುತ್ತೆ. ಆ್ಯಂಡ್ ಹಿಂದೆಗಡೆ ಹ್ಯಾವ್ ಗಿವನ್ ಟೈಯಿಂಗ್ ಅಷ್ಟೇ. ನೆಕ್ಸ್ಟ್ ಬಂದು ನಾನು ಏನೇನು ಶಾಪ್ ಮಾಡಿದೆ ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ನನಗೆ ಏನೇನು ಗಿಫ್ಟ್ಸ್ ಬಂದು ಅಂತ ಹೇಳ್ತೀನಿ. ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. 668 ಆರ್ 620 ಅಷ್ಟೇ ಇದು ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಈ ಪಾರ್ಟ್, ಈ ಚೆಸ್ಟ್ ಪಾರ್ಟ್ ಇದೆಯಲ್ಲ, ಇದು ಆ್ಯಕ್ಚುಲಿ ಇಟ್ಸ್ ಕ್ಯೂಟ್. ಸೊ ಕೆಳಗಡೆ ಬಂದು ಹೀಗಿದೆ. ಸಿ ದಿಸ್ ಬಂದು ಇದು ಕೂಡ ಲೈನಿಂಗ್ ಅವರೇ, ಐ ಮೀನ್ ಇದು ಹೊಲಿಸಿದ್ದಲ್ಲ, ಇದು ಶಾಪ್ನಲ್ವಾ. ಸೊ ಇದು ಲೈನಿಂಗ್ ಚೆನ್ನಾಗಿದೆ. ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಬರ್ಡೇ ಬ್ಲಾಗಲ್ಲಿ ಮೇ ಬಿ ನೋಡಿರ್ತೀರ. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೆಲ್ಲ ಲಿಂಕ್, ಅವ್ರದ್ದು ಫೋನ್ ನಂಬರ್ ಬೇಕು ಅಂದರೆ ಯು ಹ್ಯಾವ್ ಟು ಪಿಂಗ್ ಮೇ ಇನ್ ಇನ್ಸ್ಟಾ ಆರ್ ಯು ಕ್ಯಾನ್ ಕಮೆಂಟ್ ಮೇ ಇನ್ ದ ಕಮೆಂಟ್ ಸೆಷನ್. ಇದ್ರದ್ದು ಲಿಂಕ್ ಬೇಕು ಅಂದರೆ ಇನ್ಸ್ಟಾ, ಐ ಕ್ಯಾನ್ ಶೇರ್ ಯು ದ ಲಿಂಕ್. ಇದು ಬಂದು ನಾನು ನಿಮ್ಮ ಮುಂದೆನೇ ಓಪನ್ ಮಾಡಬೇಕು ಅಂತ ಇಷ್ಟು ದಿವಸ ಇಟ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದು, ಬಟ್ ವೇರ್ ಮಾಡೋಕ್ಕೆ ಐ ಡಿಂಟ್ ಗೆಟ್ ಎನಿ ಚಾನ್ಸ್. ಇದು ಒಂದು ಸ್ಯಾರಿ ಆಯಿತಾ. ಈ ಸ್ಯಾರಿಲಿ ಅಂದರೆ ಏನು ಹೇಳೋದು, ರೆಡಿ ಟು ವೇರ್ ಸ್ಯಾರಿ, ಕರೆಕ್ಟ್ ನೆನಪಾಯ್ತು. ಇದು ರೆಡಿ ಟು ವೇರ್ ಸ್ಯಾರಿ ಆಯಿತಾ. ಯು ಡೋಂಟ್ ನೀಡ್ ಟು ಸಿಟ್ ಆ್ಯಂಡ್ ಡೂ ಯುವರ್ ಪ್ಲೇಟ್ಸ್ ಆರ್ ಸಮಥಿಂಗ್ ಲೈಕ್ ದಟ್ ಆ್ಯಂಡ್ ಆಲ್. ಇದು ಎಲ್ಲ ರೆಡಿಮೇಡ್ ಬಂದಿರುತ್ತೆ. ಜಸ್ಟ್ ಶಿಕ್ ಅಷ್ಟೇ. ಓಪನ್ ಮಾಡ್ತಿದ್ದೀನಿ ಬಿಕಾಸ್ ಇದು ನಾನು ಎಷ್ಟೊಂದು ದಿವಸದಿಂದ ತೊಗೊಬೇಕು ಅಂತ ಆಸೆ ಇತ್ತು. ಫೈನಲಿ ಐ ಬಾಟ್ ಇಟ್. ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಓಕೆ ಗುಡ್. ನೀವು ಕ್ವಾಲಿಟಿ ಸಖತ್ತಾಗಿದೆ ಗುರು. ಸಿ ಬ್ಲೌಸ್ ಪೀಸ್ ಏನೋ ಚೆಂದ ಇಲ್ಲ. ಯು ಹ್ಯಾವ್ ಎನಿ ಬ್ಲ್ಯಾಕ್ ಬ್ಲೌಸ್ ಮೀನ್ಸ್ ಯು ಕ್ಯಾನ್ ವೇರ್. ಮಿಲ್ಸಿದ ಸ್ಯಾರಿ ಓ ಗಾಡ್ ಬೈ ಆಗ್ತಿದೆ ಬಿಕಾಸ್ ನಾನು ಯಾವತ್ತೂ ರೆಡಿ ಟು ವೇರ್ ಸ್ಯಾರಿ ಆರ್ಡ್ರು ಮಾಡಿಲ್ಲ, ಹಾಕ್ಕೊಂಡೂ ಇಲ್ಲ. ಹೆಂಗಪ್ಪ ಹಾಕೊಳ್ಳೋದಿದು? ನಂಗೆ ಮೊದಲೇ ಸೀರೆ ಉಟ್ಕೊಳ್ಳೋಕೆ ಬರೋಲ್ಲ, ಅದು ರೆಡಿ ಟು ವೇರ್ ಸ್ಯಾರಿ. ಓ ಫ್ರಿಲ್ಸ್ ಎಲ್ಲ ನೋಡಿ, ಫ್ರಿಲ್ಸ್ ಎಲ್ಲ ಉಂಟು. ನೈಸ್. ಈ ಕಡೆ ಬರುತ್ತಾ? ಈ ಕಡೆ ಈ ಕಡೆ ಬಂದರೆ ಅಯ್ಯೋ ದಿಸ್ ಇಸ್ ಅ ಕಲರ್. ಇಟ್ಸ್ ನೈಸ್. ಬ್ಲ್ಯಾಕ್ ಬ್ಲೌಸ್, ಫುಲ್ ಸ್ಲೀವ್ಸ್ ಬ್ಲ್ಯಾಕ್ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದು ಫ್ರಿಲ್ಸ್. ಇಲ್ಲಿ ದೇ ಹ್ಯಾವ್ ಗಿವನ್ ದಿಸ್ ಹುಕ್. ಇದನ್ನು ಹಿಂಗೆ ಸರೌಂಡ್ ಮಾಡಿ ಎಲ್ಲಕ್ಕೆ ಸಿಗಿಸ್ಕೋಬೇಕು. ಸರೌಂಡ್
ಓಕೆ, ಎಲ್ಗೋ ಸಿಗಿಸ್ಕೋಬೇಕು. ಐಲ್ ವೇರ್ ದಿಸ್ ಇನ್ ಎನಿ ಅದರ್ ಈವೆಂಟ್ ಆ್ಯಂಡ್ ಅವತ್ತು ರಿವ್ಯೂ ಕೊಡ್ತೀನಿ. ದಿಸ್ ಇಸ್ ರೆಕಮೆಂಡೆಡ್ ಗೈಸ್, ಚೆನ್ನಾಗಿದೆ. ದ ಕ್ವಾಲಿಟಿ ಇಸ್ ರಿಯಲಿ ಗುಡ್. ದ ಮಟೀರಿಯಲ್ ಇಸ್ ಗುಡ್. ಓಕೆ, ಇಷ್ಟು ಬಂದು ಆನ್ಲೈನ್ ಆಯಿತಾ. ಇದು ನಾನು ಹೇಳಿದ್ನಲ್ಲ, ಕಮ್ಮನಹಳ್ಳಿಲಿ ಫ್ರೆಶ್ ಪಿಕ್ ಲವ್ ಅಂತ ಯಾವುದೋ ಇದೆ. ಅಲ್ಲಿ ಪೋಸ್ಟ್ ಹಿಯರ್ ಲೇಟರ್ ಯಾವುದು ಅಂತ, ಅಲ್ಲಿ ತೊಗೊಂಡಿದ್ದು. ಇದು ಬಂದು 580. ಸರ್ ಥರ ಇದೆ. ಸಿ, ಲಾಂಗ್ ಮ್ಯಾಕ್ಸಿ ಬರುತ್ತೆ. ಇಟ್ಸ್ ಬಿಲೋ ಯುವರ್ ನೀ ಬರುತ್ತೆ, ಅಬೋ ಏನು ಬರಲ್ಲ, ಇಷ್ಟುದ ಬರುತ್ತಿದ್ದು. ಇಟ್ಸ್ ಸೋ ಕ್ಯೂಟ್. ಯಾವಾಗ ಹಾಕೊತೀನೋ ಗೊತ್ತಿಲ್ಲ, ಬಟ್ ಹಾಕೊಂಡೆ ಸಾಕಾದಾಗ ಕಾಣುತ್ತೆ. ದಿಸ್ ಇಸ್ ಬಿಹೈಂಡ್. ಮಟೀರಿಯಲ್ ನೋಡಿ, ಲೈನಿಂಗ್ ಆಲ್ಸೋ ದೇ ಹ್ಯಾವ್ ಗಿವನ್. ಮೈ ಫೇವರೆಟ್. Okay, this is one of the best collection I have till date. ಇದು ಕೂಡ ಅಲ್ಲೇ ತೊಗೊಂಡಿದ್ದು. I'll say you why. ಇದು ಬಂದು ಜಂಪ್ ಸೂಟ್ ಆಯಿತಾ. ದಟ್ ಈಸ್ ಒನ್ ವರ್ಡ್, ಓಕೆ, ಟು ಸೇ ಫ್ಯಾಂಟಾಸ್ಟಿಕ್ ಸೂಪರ್ ಚೆನ್ನಾಗಿದೆ ಅಂತಾರಲ್ಲ, ದರ್ ಇಸ್ ಒನ್ ವರ್ಡ್ ಇನ್ ಇಂಗ್ಲೀಷ್. ಏನು ಅಂದರೆ, ಇಟ್ಸ್ ಲೈಕ್ ಸೂಪರ್ ಕ್ಯಾಲೋಫ್ಯಾಜೋಲಿಸ್ಟಿಕ್ ಎಕ್ಸ್ಪೀಲಿಯಾಲಿಡೋಷಸ್ ಅಂತಾರೆ. ಐ ಡೋಂಟ್ ನೋ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್, ಬಟ್ ಅಷ್ಟು ಇಷ್ಟ ಆಗಿತ್ತು ನನಗಿದು. ನಾನು ಬಂದು ಯಾವತ್ತೂ ಜಂಪ್ ಸೂಟ್ ಹಾಕಿಲ್ಲ, ಬಿಕಾಸ್ ನಂದು ಬಂದು ಪಿಯರ್ ಶೇಪ್. ಸೊ ನನಗೆ ಅಷ್ಟು ಆಕ್ವರ್ಡ್ ಆಗಿ ಕಾಣುತ್ತೆ ಅಂತ ಐ ಹ್ಯಾವ್ ನೆವರ್ ಟ್ರೈಡ್ ಜಂಪ್ ಸೂಟ್. ಓಕೆನಾ. ಬಟ್ ಇದು ಫ್ರಂಟ್ ಈ ಥರ ಇದೆ. ಆಬ್ವಿಯಸ್ಲಿ ಯು ಹ್ಯಾವ್ ಟು ವೇರ್ ಸಮ್ ಇನ್ನರ್ಸ್ ಆ್ಯಂಡ್ ಯು ಹ್ಯಾವ್ ಟು ವೇರ್. ಇದು ಫ್ರಂಟ್, ಇದು ಬ್ಯಾಕ್. ದಿಸ್ ಇಸ್ ಬ್ಯಾಕ್. ಇಲ್ಲಿ ದೇ ಹ್ಯಾವ್ ಗಿವನ್ ದ ಜಿಪ್. ಸೊ ಇಲ್ಲಿವರೆಗೂ ಬರುತ್ತಿದ್ದು, ಓಕೆ. ಆ್ಯಂಡ್ ದಿಸ್ ಇಸ್ ಅ ಪ್ಯಾಂಟ್ ಅಲ್ವಾ. ಇದು ಕಾಸ್ಟ್ ಬಂದು 750. ದಿಸ್ ಇಸ್ ಸೋ ಕ್ಯೂಟ್. ಅಲ್ಲಿ ಫ್ರೆಶ್ ಪಿಕಪ್ ನಾನೀಗ ಹೇಳಿದ್ನಲ್ಲ, ದ ಸ್ಟೋರ್, ಅಲ್ಲಿ ತುಂಬ ಮಿನಿಮಲ್ ಕಲೆಕ್ಷನ್ಸ್ ಇದೆ. ಬಿಕಾಸ್ ದೇ ಆರ್ ಬೇಸ್ಡ್ ಆನ್ ಪಿಂಟ್ರೆಸ್ಟ್ ಬರುತ್ತಲ್ಲ, ಅದರ್ ಬೇಸ್ಡ್. ಕ್ರಾಪ್ ಟಾಪ್ಸ್ ಒಂದು ಸಿಕ್ಕಾಪಟ್ಟೆ ಇದೆ. ಯಾರು ತುಂಬ ಹೂ ಲವ್ ಕ್ರಾಪ್ ಟಾಪ್ಸ್, ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ದೇರ್ ಕಮ್ನಲ್ಲಿ. ಐ ಜಸ್ಟ್ ಪೋಸ್ಟ್ ಪೇಜ್ ಹಿಯರ್. ಐ ಆಮ್ ವೇಟಿಂಗ್ ಟು ವೇರ್ ದಿಸ್, ಬಟ್ ಹಾಕಿದಾಗ I'll be like a princess. This is actually good. ಸೊ ಇದಕ್ಕೆ ಇನ್ನರ್ ಇಷ್ಟುದ್ದ ಬರುತ್ತಲ್ವಾ, ಇಲ್ಲಿ ಏನು ವೇರ್ ಮಾಡಬೇಕು ಅಂದರೆ ಅಲ್ಲಿ ಶೋ ಥರ. ಫಾರ್ ಎಕ್ಸಾಂಪಲ್ ಕ್ಲೀವೇಜ್ ಎಲ್ಲ ಕಾಣಿಸಿದ್ರೆ ಯು ಕ್ಯಾನ್ ಟೇಕ್ ದಿಸ್. ಇದು ಕೂಡ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ನಾನು. ಸೊ ಇದು ಈ ಥರ ಬರುತ್ತೆ. ಯು ಹ್ಯಾವ್ ಟು ಪುಟ್ ಇಟ್ ಹಿಯರ್ ಆ್ಯಂಡ್ ಯು ಹ್ಯಾವ್ ಟು ಪಿನ್ ಇಟ್ ಯುವರ್ ಇನ್ನರ್ಸ್. ಸೊ ಆವಾಗ ಆಕ್ವರ್ಡಾಗಿ ಕಾಣಿಸಲ್ಲ. ಸೊ ಈ ಥರ ಇದ್ದರೆ, ಈ ಥರ 3 ಕಲರ್ಸಲ್ಲಿ ಕೊಡ್ತಾರೆ, ಪಿಂಕ್, ವೈಟ್ ಆ್ಯಂಡ್ ಬ್ಲ್ಯಾಕ್. ತುಂಬ ಯೂಸ್ಫುಲ್ ಈಗ ಯಾರು ಮಾಡರ್ನ್ ಡ್ರೆಸ್ ಹಾಕೋಕ್ಕಿಷ್ಟ ಬಟ್ ನಾಟ್ ಎಕ್ಸ್ಪೋಸಿಂಗ್ ಅಂಥವ್ರಿಗೆಲ್ಲ ಯು ಕ್ಯಾನ್ ಟ್ರೈ ದ್ಯಾಟ್. ನಾನು ಈವನ್ ಅದನ್ನೇ ಟ್ರೈ ಮಾಡೋದು. ಓಕೆ, ಇಲ್ಲಿ ಇವಾಗ ಒಂದು ನೆಕ್ಸ್ಟ್ ಕ್ಲಿಪ್ ಬರುತ್ತೆ. ಅದು ಒಂದು ಕೊರಿಯನ್ ಕ್ಲಾತಿಂಗ್ ಶಾಪ್ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಬಿಕಾಸ್ ನಾನು ಅವತ್ತು ತುಂಬ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಷ್ಟೊಂದು ಲೇಟ್ ಬೇರೆ ಆಗಿತ್ತು. ಸೊ ಮನೆಗೆ ಬೇಗ ಬರಬೇಕಿತ್ತಲ್ಲ, ಸೊ ಅಷ್ಟು ವೀಡಿಯೋಸ್ ಮಾಡಲಿಲ್ಲ. ಸೊ ಯು ಜಸ್ಟ್ ಗೋ ಆ್ಯಂಡ್ ಸಿ ಆ್ಯಂಡ್ ಕಮ್ ದ ಸ್ಟೋರ್ ಇನ್ಸೈಡ್ ಹೇಗಿರುತ್ತೆ ಅಂತ. ಲೇಟರ್ ಐ ಕ್ಯಾಚ್ ಯು. ಕೊಂಡು ಬಂದಿದ್ದೀರಾ ಅನ್ಕೊತೀನಿ. ಅದು ಸ್ಟೋರ್ ಆಯಿತಾ. ಹುಡುಗರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹುಡುಗಿರಿಗೂ ಚೆನ್ನಾಗಿದೆ. ದೇರ್ ಆರ್ 2 ಸೆಕ್ಷನ್ಸ್ ದೇರ್. ಒಂದು
250, 150, 400 ಒಳಗಡೆ ಇದೆ. ಸೊ ಈಗ ಬೈ ಒನ್ ಗೆಟ್ ಒನ್ ಫ್ರೀ, ಬೈ ಟು ಗೆಟ್ ಒನ್ ಫ್ರೀ ಆ ಥರ ಇದೆ. ಒಂದು ಸೆಕ್ಷನ್ ಮಾತ್ರ ಹುಡುಗಿರಿಗೆ. ಸೊ ಹೇಗೆ ಅಂದರೆ ಇಲ್ಲಿ ಹುಡುಗಿರ್ ಸೆಕ್ಷನ್, ಇಲ್ಲಿ ಹುಡುಗರ ಸೆಕ್ಷನ್ ಇದೆ ಆಯಿತಾ. ಇಲ್ಲಿ ಯು ವಿಲ್ ಸಿ ನಾರ್ಮಲ್ ಟಾಪ್ಸ್ಗಳು ಆ ಥರ ಎಲ್ಲ. ಇದರ ಹಿಂದೆ ಒಂದು ಸೆಕ್ಷನ್ ಇದೆ, ಅಲ್ಲಿ ಯು ವಿಲ್ ನಾಟ್ ಗೆಟ್ ಲೈಕ್ 120, 250 ಆ ಥರ ಎಲ್ಲ ಇಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ನಾನು ಆಗಲೇ ಹೇಳ್ದಂಗೆ RCB ಫ್ಯಾನ್, ಸೊ ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಾ ಇದ್ದೀನಿ. ಅಲ್ಲಿ ಬಂದು ಕಾಸ್ಟ್ ಸ್ಟಾರ್ಟಿಂಗೆ 500ಇಂದ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಟ್ರಾಜರ್ಸ್ ಆ್ಯಂಡ್ ಬ್ಯಾಗಿ ಟ್ರಾಜರ್ಸ್ ಬರುತ್ತಲ್ಲ ಆ ಥರ. ಮತ್ತು ಕೊರಿಯನ್ಸ್ ಎಲ್ಲ ವೇರ್ ಮಾಡ್ತಾರೆ. ಇಲ್ಲಿ ದೇರ್ ಸಮಥಿಂಗ್ ಯುನೀಕ್, ಬಟ್ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೀವು ಅಲ್ಲಿ ಹೋಗ್ಬೇಕಂದ್ರೆ ಆ ಸೆಕ್ಷನ್ಗೆ ಹೋಗಬೇಕು. ಅಲ್ಲೆಲ್ಲ 600, 700, 1000, 1500ಇಂದನೇ ಸ್ಟಾರ್ಟ್ ಆಗೋದು. ಸೊ ಈ ಕಡೆ ಬಂದರೆ ನಾರ್ಮಲ್ ಟಾಪ್ಗಳು ಸಿಗುತ್ತೆ 150, 250. ಸೊ ಇಫ್ ಯು ವಾಂಟ್ ಟು ಟ್ರೈ ಮಾಡಿ. ಕಲೆಕ್ಷನ್ಸ್ ಚೆನ್ನಾಗಿದೆ, ನಿಮ್ಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ. ಸೊ ಅಲ್ಲಿ ಆ ಸೆಕೆಂಡ್ ಸೆಕ್ಷನ್ ಹೇಳಿದ್ನಲ್ಲ, ಅಲ್ಲಿ ತೊಗೊಂಡಿದ್ದು ಇದು ಬಂದು 300. ಎಷ್ಟು ಕ್ಯೂಟ್ ಕಲರ್ಸ್ ನೋಡಿ. ಈ ಥರ ಸ್ಲಿಪ್ಪರ್ಸು ಇದೆ ಅಲ್ಲಿ, ಬಟ್ ಕ್ವಾಲಿಟಿ ಇಸ್ ರಿಯಲಿ ಗುಡ್. ಸಿ ಪಡಾರ ಅಂತ ಹೊಡೆದ್ರೆ ಒಳ್ಳೆ ಸೌಂಡ್. ಸಿ ನೈಸ್. ದಿಸ್ 36. ನನ್ನ ಕಾಲು ಚಿಕ್ಕದು. ಸೊ ಇದು ಕೂಡ ನಾನು ಕೊರಿಯನ್ ಶಾಪಲ್ಲಿ ತೊಗೊಂಡಿದ್ದು. ನಾನು ಹೇಳಿದ್ನಲ್ಲ 150, 250 ಅಂತ. ಇದು ಬಂದು 250 ಇಲ್ಲಿದೆ ನೋಡಿ. ಕ್ಯೂಟ್ ಟಾಪ್ಸ್, ಈ ಥರ ಕ್ಯೂಟ್ ಟಾಪ್ಗಳು ಈ ಥರ ಕ್ಯೂಟ್ ಟಾಪ್ಗಳು ಸಿಗುತ್ತೆ 250, 150 ಅಷ್ಟೇ. ಸ್ಟಾರ್ಟಿಂಗ್ ರೇಂಜ್ ಬಂದು 150, 250, 350, 550 ಆ ಥರ ಇದೆ. ಕೊರಿಯನ್ ಶಾಪ್ ಕ್ಲೋದಿಂಗಲ್ಲಿ ಈ ಥರ ಓವರ್ ಸೈಜ್ ಶರ್ಟ್ಸ್ ಸಿಕ್ಕಾಪಟ್ಟೆ ಸಿಗುತ್ತೆ, ಹುಡುಗರಿಗೆ ಇಬ್ರಿಗೂ. ಅದರಲ್ಲಿ ಒಂದು ಓವರ್ ಸೈಜ್ ಶರ್ಟ್ ತಂದೆ. ಇದು ಒಂದು 500. ಅಲ್ಲಿ ಕ್ವಾಲಿಟಿ ಮೇಲೆ ಡಿಪೆಂಡ್ಸ್ ಗೈಸ್. ನೋಡಿ, ಇದು ಕ್ವಾಲಿಟಿ ಚೆನ್ನಾಗಿದೆ, ಸೊ 500. ಈ ಥರ ಇದೆ. ಇದು ಫ್ರಂಟ್, ದಿಸ್ ಇಸ್ ಬ್ಯಾಕ್. ಇದು ಆ್ಯಕ್ಚುಲಿ ಸ್ಟೈಲ್ ಮಾಡಬೇಕು. ನಾನು ಆ್ಯಕ್ಚುಲಿ ಬ್ಯಾಗಿ ಜೀನ್ಸ್ ವಿತ್ ಓವರ್ ಸೈಜ್ ಶರ್ಟ್ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಇದು ಬಂದು 500. ದ ಕ್ವಾಲಿಟಿ ಇಸ್ ಗುಡ್, ಟ್ರಾನ್ಸ್ಪರೆಂಟ್ ಇಲ್ಲ, ಅಷ್ಟು ಥಿಕ್, ರೆಕಮೆಂಡೆಡ್. ಸೊ ನಾನು ಹೇಳಿದ್ನಲ್ಲ ಕೊರಿಯನ್ ಕ್ಲಾತಿಂಗಲ್ಲಿ 2 ಸೆಕ್ಷನ್ ಇದೆ ಅಂತ. ಇದು ಒಂದು ಸೆಕೆಂಡ್ ಸೆಕ್ಷನಲ್ಲಿ ತೊಗೊಂಡಿದ್ದು. ಆ್ಯಸ್ ಐ ಟೋಲ್ಡ್, ದ ಕಾಸ್ಟ್ ಬಂದು 900. ಇದು ಬಂದು ಟ್ರೌಸರ್ಸ್. ಅಲ್ಲಿ ಸೈಜ್ ಎಲ್ಲ ಲಿಮಿಟೆಡ್ ಆಯಿತಾ. ಎಕ್ಸೆಲ್ ಇದೆ ಆಬ್ವಿಯಸ್ಲಿ, XXL ಅದೆಲ್ಲ ನಂಗೆ ಅಷ್ಟು ಗೊತ್ತಿಲ್ಲ. ಐ ಡಿ ನಾಟ್ ಸರ್ಚ್ ದಟ್ ಮಚ್, ಬಟ್ XL, L, S ಅಷ್ಟಿದೆ. ಇದು ಆ್ಯಕ್ಚುಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸಿ, ದ ಮೆಟೀರಿಯಲ್ ಈಸ್ ರಿಯಲಿ ಗುಡ್. ಆಫೀಸ್ ವೇರ್, ದಿಸ್ ಕೈಂಡ್ಸ್ ಯು ಕ್ಯಾನ್ ವೇರ್. ಇಟ್ ಇಸ್ ಸ್ಟ್ರೆಚಬಲ್, ಅಷ್ಟು ಆಕ್ವರ್ಡ್ ಆಗು ಕಾಣಿಸಲ್ಲ. ಫ್ರಂಟ್ ದೇ ಹ್ಯಾವ್ ಗಿವನ್ ದಿಸ್ ಬೆಲ್ಟ್. ದಿಸ್ ಇಸ್ ಕ್ಯೂಟ್. ಸೊ ನೆಕ್ಸ್ಟ್ ಬಂದು ಹೆಲ್ತ್ ಆ್ಯಂಡ್ ಗ್ಲೋ ಹೋಗಿದ್ದೆ. ಅಲ್ಲಿ ಈ ಬ್ಯಾಗ್ ತೊಗೊಂಬಂದಿದ್ದೀನಿ. ಟಡಾ. ಸೊ ಈ ಬ್ಯಾಗ್ ಮಾತ್ರ ಅಲ್ಲ, ಒಳಗಡೆ ಬೇಜಾನಿದೆ. ಬೇಜಾನ್ ಅಂದರೆ ಒಂದು 6,500 ಪ್ರಾಡಕ್ಟ್ಸ್ ಇದೆ. ಹೆಲ್ತ್ ಆ್ಯಂಡ್ ಗ್ಲೋ ರಿವ್ಯೂ ಅಂತ ಇನ್ನೊಂದು ಬ್ಲಾಗ್ ಮಾಡ್ತೀನಿ, ಆವಾಗ ಹೇಳ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ, ಏನೆಲ್ಲ ತೊಗೋಬೇಕು, ಹೌ ಟು ಸೆಲ್ಫ್ ಗ್ರೂಮಿಂಗ್, ಸೆಲ್ಫ್ ಮೇಕಪ್, ಒಂದು ಡೌಟು. ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋದವ್ರಿಗೆಲ್ಲ ಬರೀ ಫೌಂಡೇಶನ್ ತೊಗೊಬೇಕು ಅಂತ ಹೋಗ್ತೀರಾ, ಬಟ್ ಬಿಲ್ ಮಾತ್ರ ಯಾಕೆ 6,000 ಮೇಲಾಗುತ್ತೆ ಎಲ್ಲರಿಗೂ? ನನಗೆ ಮಾತ್ರನಾ ಎಲ್ಲರಿಗೂ ಹೀಗೇನಾ? ಕಮೆಂಟ್ ಮಾಡಿ ಹೇಳಿ. ಸೊ ಇಷ್ಟು ಬಂದು ನನ್ನ ಶಾಪಿಂಗ್. ಇನ್ನೂ ಯಾವುದಾದ್ರು ಮಿಸ್ ಆಗಿದ್ದರೆ ನಾನು ನೆಕ್ಸ್ಟ್ ಏನೇನು ರಿವ್ಯೂ ಮಾಡ್ತೀನೋ ಅದರಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ವಿಲ್ಸಿ ನನಗೇನೇನು ಗಿಫ್ಟ್ಸ್ ಬಂತು ಅಂತ. Thanks. Love you.
forever.